ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಒಂದು ಕರ್ನಾಟಕ ಸರ್ಕಾರದ ಮೊಬೈಲ್ ಇಂದ ಇಂಡಸ್ಟ್ರಿ ಮತ್ತು ಸರ್ಕಾರದ ಜೊತೆ ಸೇರಿ ಮಾಡಿರತಕ್ಕಂತ ಒಂದು ಸಂಸ್ಥೆ ಆಗಿರುತ್ತೆ. ಇದರಲ್ಲಿ ಸರ್ಕಾರದ ಅನುದಾನವನ್ನ ಬಳಸಿ ಇಂಡಸ್ಟ್ರಿಗಳ ಜೊತೆ ಸೇರಿ ಬಿಯಾಂಡ್ ಬೆಂಗಳೂರು ಅಂದ್ರೆ ಬೆಂಗಳೂರಿನಿಂದ ಆಚೆ ಬೆಂಗಳೂರಿನ ತರಹ ಇರ್ತಕ್ಕಂಥ ಎಲ್ಲಾ ಜಾಗತಿಕ ವಿಶೇಷತೆ ವಿಷಯಗಳಿದೆ. ಅದನ್ನ ವ್ಯವಸ್ಥೆನ ತಯಾರು ಮಾಡೋದಕ್ಕೆ ಇಕೋಸಿಸ್ಟಮ್ ಕ್ರಿಯೇಷನ್ ಅಂತ ನಾವೇನ್ ಕರಿತೀವಿ. ಹಾಗೂ ನೀವು ಹೊಣೆಗಾರಿಕೆ ಹೊತ್ಕೊಂಡು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ನಡೀತಾ ಇದೆ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸಂಸ್ಥೆಯ ಬಿಯಾಂಡ್ ಬೆಂಗಳೂರು ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು 6 ಘಟಕಗಳಿದೆ. ಕರ್ನಾಟಕದ 6 ಟೆಕ್ನಾಲಜಿ ಕ್ಲಸ್ಟರ್ ಆಗಿ ವಿಭಾಗ ಮಾಡಿದ್ದೀವಿ. ಮೈಸೂರು ಕ್ಲಸ್ಟರ್ ಮೈಸೂರು ಕ್ಲಸ್ಟರ್ ರಾಮನಗರ, ಮಂಡ್ಯ, ಮೈಸೂರು ಮತ್ತೆ ಚಾಮರಾಜನಗರ ಸೇರಿಸಿ ಮೈಸೂರು ಕ್ಲಸ್ಟರ್ ಆಗಿರುತ್ತೆ. ಪ್ರತಿಯೊಂದು ಕ್ಲಸ್ಟರ್ ಪ್ರತಿಯೊಂದು ಟೆಕ್ನಾಲಜಿ ಸ್ಪೆಸಿಫಿಕ್ ಆಗಿ ನಾವು ಒಂದು ಪ್ರಾಡಕ್ಟ್ ಅಂತ ಡೆವಲಪ್ ಮಾಡಿ ಮೈಸೂರಿಗೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸೈಬರ್ ಸೆಕ್ಯೂರಿಟಿಗೆ ಒಂದು ಉತ್ತೇಜನ ನೀಡೋದಕ್ಕೆ ನಾವು ಉತ್ತೇಜನ ನೀಡೋದಕ್ಕೋಸ್ಕರ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ. ಅದಕ್ಕೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ನವೋದ್ಯಮಗಳು ಸ್ಟಾರ್ಟ್ಅಪ್ಗಳು ಯಾರಿದ್ದಾರೆ, ಇಲ್ಲಿರ್ತಕ್ಕಂಥ ಟೆಕ್ನಾಲಜಿ ಟ್ಯಾಲೆಂಟ್ ಡೆವಲಪ್ಮೆಂಟ್ ಏನಿದೆ ಮತ್ತೆ ಇನೋವೇಷನ್ ಇಕೋಸಿಸ್ಟಮ್, ಇಲ್ಲಿರ್ತಕ್ಕಂಥ ನೈಪುಣ್ಯತೆ ಮತ್ತು ತಂತ್ರಗಾರಿಕೆನ ಬೆಳೆಸಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಕೋಸಿಸ್ಟಮ್ ಅಂತ ಏನ್ ಕರಿತೀವಿ. ಆ ಇಕೋಸಿಸ್ಟಮ್ ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಹಾಗೂ ಹೊರದೇಶಗಳಿಂದ ಮತ್ತೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ನಾವು ಈ ರಾಜ್ಯದಲ್ಲಿ ಹೂಡಿಕೆ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಈ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಆಕ್ಟಿವಿಟಿ ಏನ್ ಮಾಡ್ತೀವಿ, ಇದರ ಮುಖಾಂತರ ನಾವು ಹೆಚ್ಚು ಉದ್ಯಮಗಳು, ಹೆಚ್ಚು ಉದ್ಯೋಗಗಳು ಹಾಗೂ ಇಲ್ಲಿ ಇರ್ತಕ್ಕಂಥ ನೈಪುಣ್ಯತೆ ಅಥವಾ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಇದಕ್ಕೆ ನಮ್ಮ ಒಂದು ಮೈಸೂರಿನ ನಾವು ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಒಂದು ಇವೆಂಟ್ ಬೇಕು, ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಬೇಕು. ಆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಬಿಗ್ ಟೆಕ್ ಶೋ ಆಗಿ ಮಾಡ್ತಾ ಇದೀವಿ. ಇದು 6ನೇ ಅವತರಣಿಕೆ. ಈ 6ನೇ ಅವತರಣಿಕೆಯಲ್ಲಿ ನಾವು ಶುರು ಮಾಡಿದಾಗ ಒಂದು 200 ಜನದಿಂದ ಶುರುವಾಗಿ 1,500 ಜನಕ್ಕಿಂತ ಹೆಚ್ಚಾಗಿ ಇದು ಭಾಗವಹಿಸ್ತಾ ಇದ್ದಾರೆ. ಈ ಭಾಗವಹಿಸ್ತಾ ಇರೋರು ಎಲ್ಲರೂ ಇನ್ವೈಟ್ ನೋಡಿ ಬಂದಿರೋದು. ಇವರೆಲ್ಲರೂ ಇಂಡಸ್ಟ್ರಿನವರು, ಯಾರು ಇಂಡಸ್ಟ್ರಿ ಸಿಸ್ಟಮ್ ಇಂದ ಯಾರು ಇಲ್ಲ. ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ 60% ಹೆಚ್ಚು ಎಲ್ಲ ಡಿಸಿಷನ್ ಮೇಕರ್ಸ್ ಆಗಿರ್ತಾರೆ, ಅಂದ್ರೆ ಸಿಇಒ ಆಗಿರ್ತಾರೆ, ಇಲ್ಲ ಸಿಇಒ ಆಗಿರ್ತಾರೆ, ಅಂತವ್ರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಪ್ಲಾಟ್ಫಾರ್ಮ್ ಇರೋದ್ರಿಂದ ಮೈಸೂರಿಗೆ ಒಂದು ಹೊಸ ಚೇತನ ಮತ್ತೆ ಮೈಸೂರು ಕಡೆಗೆ ಹೊಸ ದೃಷ್ಟಿ, ಮೈಸೂರು ಬಗ್ಗೆ ಜನಕ್ಕೆ ಇರ್ತಕ್ಕಂಥ ಅಭಿಪ್ರಾಯವನ್ನು ನಾವು ಬದಲಾಯಿಸಲು ಈ ಮೂಲಕ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಈ ಬಿಗ್ ಟೆಕ್ ಶೋ ಒಂದು ಪ್ಲಾಟ್ಫಾರ್ಮ್ ಇಂದ ನಾವು ಈ ಬರೋ ವರ್ಷದಲ್ಲಿ ಹೆಚ್ಚು ಹಾಗೆ ನಾವು ಹೂಡಿಕೆಗಳನ್ನ ಇಲ್ಲಿ ಆಕರ್ಷಿಸಬಹುದು. ಸ್ಕಿಲ್ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ಕೋಬಹುದು ಮತ್ತೆ ಇಲ್ಲಿರ್ತಕ್ಕಂಥ ಯಾರು ಟ್ಯಾಲೆಂಟ್ ಇದ್ದಾರೆ ಅವ್ರಿಗೆ ಉತ್ತೇಜನ ಕೊಡೋದಕ್ಕೆ ಏನೇನ್ ಮಾಡ್ಬೋದು ಅಂತ ನಾವು ಪ್ರಯತ್ನ. ಇದು ಒಂದು ಸರ್ಕಾರ ಹಾಗೂ ಇಂಡಸ್ಟ್ರಿ ಜೊತೆ ಸೇರಿ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಆಗಿದೆ. ಸುಧೀರ್, ಮೈಸೂರು ಕ್ಲಸ್ಟರ್ ಮುಖ್ಯಸ್ಥರಾಗಿ ಕಾಣಿಸಿಕೊಂಡು